So welcome back again. Have you understood how we are going to make this nested rows? ಅರ್ಥ ಆಗಿದೆಯಾ? See why I call this as 9. Sorry, this is 3 and this is 9. First, if you should understood this. ಇದನ್ನ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು if you understand this properly, yes. If these values is understood properly, then I think you understood what is nested rows. ಈ ವ್ಯಾಲ್ಯೂಸೇ ನನಗೆ ಅರ್ಥ ಆಗಿಲ್ಲ ಸರ್ ಹೆಂಗೆ ಅಂದ್ರೆ then I need to explain you back again. So have you understood why I gave this as 3 and 9 and why this is 12 and 12? ಅರ್ಥ ಆಗಿದೆಯಾ? This is row 1. Again, this is row 1. This is sub row 1. Sub row 2. Yes, all of you. And ಇದು ಅರ್ಥ ಆಗಿದೆಯಾ? ಸೊ ಏನು ನೆಸ್ಟೆಡ್ ರೋಸ್ ಅಂದ್ರೆ ಏನು, ನೆಸ್ಟೆಡ್ ಕಾಲಮ್ಸ್ ಅಂದ್ರೆ ಏನು ಅರ್ಥ ಆಗಿದೆಯಾ? Yes, sir. ಓಕೆ. ಏನೋ ಡೌಟ್ ಇದೆಯಾ ಕೇಳಿ ಯಾರಾದ್ರೂ? These values ಯಾಕೆ ಈ ತರ ಕೊಟ್ಕೊಂಡಿದ್ದೀನಿ? Why I gave the 12 here is when I call this as a separate row, this has become a new row. New row ಅಂತ ಒಂದು ರೋ ಅಂದ ತಕ್ಷಣ ಏನಾಗಬೇಕು, ಅಲ್ಲಿ ಏನ್ ಮೇಂಟೈನ್ ಆಗಬೇಕು? It should maintain 12 obviously. ಅದು 12 ಮೇಂಟೈನ್ ಆಗಲೇಬೇಕು. ಸೊ I maintained the 12 here. ಇದ್ರೊಳಗಡೆ ಏನಾದ್ರು ನೀವು ಸಪರೇಟ್ ಏನಾದ್ರು ಮತ್ತೆ ಎರಡು ಕಾಲಮ್ ಮಾಡ್ತೀರಾ ಅಂದ್ರೆ ಡಿಸ್ಟ್ರಿಬ್ಯೂಟ್ ದಟ್ 12 into however you want, like 8, 4, 6 and 6 like that. ನಿಮ್ಗೆ ಯಾವ ತರ ಬೇಕೋ ಆ ತರ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಈ ಹೊರಗಿಂದ ರೋಗ್ ಬಂದ್ರೆ this is a complete separate row, that is R1. In the R1 I need to maintain 12, so I give 3 and the 9. So 9 plus 3 again I got it as 12. So ಅಲ್ಲಿ ಕೂಡ maintain ಆಯ್ತು. ಇಲ್ಲೇ ನೀವು ಏನೇ ನೆಸ್ಟೆಡ್ ರೋಸ್ ಅಥವಾ ಏನೇ ಮಾಡಿದ್ರು maintain that 12 value. Is this clear? All of you? Okay. Now I will go back with the column example. Yes. Look at here. Try to understand this. ಇಲ್ಲಿ ಏನಾಗಿದೆ ನೆಸ್ಟೆಡ್ ಕಾಲಮ್ ನ ಇಲ್ಲಿ ಯಾವ ತರ ಅರ್ಥ ಮಾಡ್ಕೋತೀರ? ಇಲ್ಲಿ ನೆಸ್ಟೆಡ್ ಕಾಲಮ್ ಎಲ್ಲಾಗಿದೆ? ಕ್ಯಾನ್ ಎನಿಬಡಿ ನೌ ಆನೋಟೇಟ್ ನೆಸ್ಟೆಡ್ ಕಾಲಮ್ ಎಲ್ಲಾಗಿದೆ? ಈಗ ನೀವೇ ಬರೀರಿ ಸರ್, ಇದು ಮೇನ್ ಕಾಲಮ್, ಈ ಕಾಲಮ್ ಒಳಗಡೆ ನೆಸ್ಟೆಡ್ ಕಾಲಮ್ ಆಗಿರೋದು ಇಲ್ಲಿ ಅಂತ ನಿಮ್ ಸ್ಕ್ರೀನ್ ಮೇಲೆ ಬರೀರಿ. ನೋಡೋಣ. ಬರೆಯೋಕ್ಕೂ ಮುಂಚೆ ನೀವು ಹೇಳಿ ಸರ್ ನಾನು ಬರಿತಾ ಇದ್ದೀನಿ. Show me. 3.5 ಕಡೆಗೆ ನೆಸ್ಟೆಡ್ ಕಾಲಮ್ ಆಗಿರುತ್ತೆ. Okay. So initially in the first row it has divided as 5 and 7, right? So first ನಾವು ಏನು ಮಾಡ್ಕೊಂಡೆ, I will only annotate. So no other should do that. ನಾನು ಹೇಗೆ ಮಾಡ್ತಿದ್ದೀನಿ, just observe here. See, this is the first row, right? ಇದೇನು ಮಾಡಿದೀವಿ, ಫಸ್ಟ್ ನಾನು ಇಲ್ಲಿ ರೋ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ರೋ R1, first row. So in this first row I maintained this as 5. Row ಅಂತ ತಕ್ಷಣ ಅಲ್ಲಿ 12 maintain ಆಗಬೇಕು. So ಇಲ್ಲಿ ಇಷ್ಟು ಕೂಡ ಸೇರ್ಕೊಂಡು ಎಷ್ಟಾಗುತ್ತೆ? This is 7. This is totally the 7. So 7 plus 5 I maintained the 12 here. I need a weapon. Okay. Now ಇದ್ರೊಳಗಡೆ initially this was column 1. This is column 1 and this was column 2. ಎರಡು ಸೇರ್ಕೊಂಡು ಮುಂಚೆ ಏನಾಗಿತ್ತು, ಇದು column 2 ಆಗಿತ್ತು. It was column 2. Now later what I did, I split this column. So ಇಲ್ಲಿಂದ ಇಲ್ಲೇನಿತ್ತು, ಇದು ಮುಂಚೆ ಒಂದೇ ಕಾಲಮ್ ಇತ್ತು, ಇಷ್ಟು ಒಂದು ಕಾಲಮ್ ಇತ್ತು.
ಸೊ ಈ ಕಾಲಮ್ ನಾನು ಏನ್ ಮಾಡಿದೆ, ಕಾಲಮ್ ಒಳಗಡೆ ಈ ತರ 2 ಕಾಲಮ್ ಆಗಿ ಕ್ರಿಯೇಟ್ ಮಾಡ್ಕೊಂಡೆ. ಸೊ ಈ ತರ ಒಂದು ಕಾಲಮ್, ಈ ತರ ಒಂದು ಕಾಲಮ್. ಮೇನ್ ಕಾಲಮ್ ನಾನು ಏನ್ ಮಾಡ್ಕೊಂಡೆ, 2 ಕಾಲಮ್ ಆಗಿ ಸ್ಪ್ಲಿಟ್ ಮಾಡ್ಕೊಂಡೆ. So once I split this whole main column into the 2 sub columns, I call this as the nested columns. So ಇಲ್ಲಿ nested column ಆದ ತಕ್ಷಣ again I should maintain the 12 inside here. ಅದ್ರ ಒಳಗಡೆ ಇರುವಂತ ಕಾಲಮ್ ನಾನು ಅಗೇನ್ ಮತ್ತೆ 12 ಮೇಂಟೈನ್ ಮಾಡಲೇಬೇಕು, ಯಾಕೆಂದ್ರೆ ಒಂದೇ ಕಾಲಮ್ ಇದೆ. ಸೊ ಆ ಕಾಲಮ್ ನಾನು 12 ಅಂತ ಮೇಂಟೈನ್ ಮಾಡ್ತೀನಿ, ಈ ಕಾಲಮ್ ನ 12 ಅಂತ ಮೇಂಟೈನ್. ಹೊರಗಡೆಯಿಂದ ಅದೆಷ್ಟು ಮೇಂಟೈನ್ ಆಗ್ತಿದೆ, 7. ಸೊ 5 + 7 12. ಇದು ನೆಸ್ಟೆಡ್ ಒಳಗಡೆ ಒಂದೇ ಕಾಲಮ್ ಇದೆ, ಆ ಕಾಲಮ್ 12 ಆಗಿದೆ. ಈ ನೆಸ್ಟೆಡ್ ಒಳಗೆ ಇನ್ನೂ ಒಂದು ಕಾಲಮ್ ಇದೆ, ಅದನ್ನು 12 ಮಾಡ್ಕೊಂಡಿದ್ದೀನಿ. ಸೊ ಹಿಯರ್ ಇಟ್ ಈಸ್ ದ ಕಾಲಮ್ 1, ಇಟ್ ಈಸ್ 5. ಸೊ ಟೋಟಲಿ ನನಗೆ ಏನಾಗ್ತದೆ, ಐ ಆಮ್ ಮೇಂಟೈನಿಂಗ್ ದ ಟೋಟಲ್ 12 ಹಿಯರ್. ಸೊ ಇವೆರಡನ್ನು ನಾನು ಒಟ್ಟಿಗೆ ನೋಡ್ಕೊಂಡ್ರೆ ನಾನು ಏನ್ ಮಾಡ್ಬೇಕು, ನಾವು ಐ ವಾಂಟ್ ಟು ಮೇಕ್ ದಿಸ್ ಆಸ್, ಈಗ ಒಂದೇ ಕಾಲಮ್ ಅಲ್ಲಿ 2 ಬಂತು ಅಂದ್ರೆ ನಾನು ಏನ್ ಮಾಡ್ಬೇಕಾಗತ್ತೆ, ಐ ವಾಂಟ್ ಟು ಮೇಂಟೈನ್ ದ 6 + 6. 6 6. ದಿಸ್ ಇಸ್ ಹೌ ದ ನೆಸ್ಟೆಡ್ ಕಾಲಮ್ ಇಸ್ ಗೋಯಿಂಗ್ ಟು ಬಿ ಮೇಡ್. ಸೊ ನಾವು ಹೇಗೆ ನೆಸ್ಟೆಡ್ ರೋ ನಲ್ಲಿ ಸ್ಪ್ಲಿಟ್ ಮಾಡ್ತಾ ನೋಡ್ತಾ ಹೋದ್ವು, ಅದೇ ತರ ನೆಸ್ಟೆಡ್ ಕಾಲಮ್ ಅಲ್ಲಿ ಇಫ್ ಇಟ್ ಈಸ್ ಬಿಲಾಂಗ್ ಟು ದ ಸೇಮ್ ಕಾಲಮ್, ದೆನ್ ಈ ರೋ ನಾನು ಮೇಂಟೈನ್ ಆಗಬೇಕು. ಸೊ ಮೇಂಟೈನ್ ಆಗಬೇಕು ಅಂದ್ರೆ ಐ ಶುಡ್ ಮೇಂಟೈನ್ ದಟ್ ವಿತ್ 6 + 6, ದಟ್ ಈಸ್ 12. Okay, so that is how I am going to maintain the total 12 units while doing the nested columns. Illi enadru doubt idre keli, because next I will go back to the code. Any doubt here? Sir, hege nested column aitu annodena doubt idya? Anybody? If you have doubt, ask me, because later I will go back to the code now. Again, ಇಲ್ಲಿ ಬರ್ದಿದ್ದೀನಿ, annotate ಮಾಡಿರೋದ್ರಿಂದ it will be easy for me to explain here itself. Or else once again I want to annotate using the mouse is a bit difficult here. So ಯಾರಿಗಾರು ಅರ್ಥ ಆಗಿಲ್ವಾ ಇಲ್ಲಿ? ಅರ್ಥ ಆಯ್ತಾ? Is that clear, all of you? Yes, sir. Okay. Now I will go back to the code. See, look at here, nested columns. I will take, yeah. See here, again I start with the main container. Container is the whole the page. In that, the first row, I created the first row, and I created the 2 columns. One column is column 5 and another column is column 7. So ಎರಡು ಕಾಲಮ್ ನ ಕ್ರಿಯೇಟ್ ಮಾಡ್ಕೊಂಡ್ವಿ, column 5 column 7 ಆಗಲೇ ತೋರಿಸಿದ್ನಲ್ಲ, annotate ಮಾಡಿ. ಇದು 5 ಇದೆ, ಇದು 7 ಇದೆ. Next, inside the 7, I'm going to create the 2 columns. So inside the 7, I'm going to create the 2 columns. So our 2 columns 6 + 6 ಆಗುತ್ತೆ. Once again I will show here. See, first ನಾವು annotate ರೋ ಕ್ರಿಯೇಟ್ ಮಾಡ್ಕೊಂಡ್ವಿ. ಈ ತರ ಫಸ್ಟ್ ಒಂದು ರೋ ಕ್ರಿಯೇಟ್ ಮಾಡ್ಕೊಂಡು ಫಸ್ಟ್ ಕಾಲಮ್ ನಾನು ಏನ್ ಮಾಡ್ಕೊಂಡೆ, I created 5. See, this is 5. Okay, this is 5. Next, one more column I created. This is a big column, that is 7. Because here I want to make a nesting, so I created S7. Okay. See, ಇದನ್ನೇ ನಾವು ಮಾಡ್ಕೊಂಡಿದ್ವಿ ನೋಡಿ. ಈಗ ಕೋಡಿಂಗ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ, if you observe that in the coding, so first I made a container, the whole the row which is inside the container. So ಅದರ ಒಳಗಡೆ ಒಂದು ರೋ ಫಸ್ಟ್ ಕ್ರಿಯೇಟ್ ಆಯಿತು. So that is what a class row. So ಈ ಕ್ಲಾಸ್ ರೋ ಒಳಗಡೆ ಫಸ್ಟ್ ಕಾಲಮ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಕ್ಲಾಸ್ ಕಾಲಮ್ XS5, ಅದು ಇದು, ಈ XS5 ಅಂದ್ರೆ ಇದು. ನೆಕ್ಸ್ಟ್ ಇನ್ನೊಂದು ಕ್ಲಾಸ್ ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಐ ಕಾಲ್ ದಟ್ ಆಸ್, ಇನ್ನೊಂದು ಕಾಲಮ್ ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಐ ಕಾಲ್ ದಟ್ ಆಸ್ 7 ವಿತ್ ದ ಸೈಜ್ ಆಫ್ 7. ಇಲ್ಲಿ 7 ಸೈಜ್ ಇಂದ ಒಂದು ಕಾಲಮ್ ನ ಕ್ರಿಯೇಟ್ ಮಾಡಿ. ಸೊ ಇನ್ಸೈಡ್ ದಿಸ್ 7, ಇನ್ಸೈಡ್ ದಿಸ್ ಕಾಲಮ್, ಲುಕ್ ಎಟ್ ಹಿಯರ್, ಇದು ಡಿವಿಷನ್ ಕ್ಲಾಸ್ ಕಾಲಮ್ XS7, ಇದನ್ನ ಕ್ರಿಯೇಟ್ ಮಾಡ್ಕೊಂಡೆ ಕಾಲಮ್. ಈ ಕಾಲಮ್ ಒಳಗಡೆ ಮತ್ತೆ ನಾನು ಏನ್ ಮಾಡ್ತಿದ್ದೀನಿ, ಒಂದು ರೋ ಕ್ರಿಯೇಟ್ ಮಾಡಿ ಅದ್ರ ಒಳಗಡೆ 2 ಕಾಲಮ್ ನ ಕ್ರಿಯೇಟ್ ಮಾಡ್ತೀನಿ. ಇನ್ ದ ಸೆನ್ಸ್ ಐ ವಾಂಟ್ ಟು ಮೇಕ್ ದಿಸ್ ಇಂಟು 2 ಕಾಲಮ್ ಲೈಕ್ ದಿಸ್. ಈ ತರ ಒಂದು ಕಾಲಮ್ ಮಾಡಬೇಕು, ಈ ತರ ಒಂದು ಕಾಲಮ್ ಮಾಡಬೇಕು. ಇವೆರಡು ಕೂಡ ಮತ್ತೆ ಒಂದು ರೋ ಒಳಗಡೆ ಇರ್ಬೇಕಲ್ವಾ. ಸೊ ನಾವೇನ್ ಮಾಡ್ತೀನಿ, ಸೊ ಕಾಲಮ್ ಇದನ್ನ ಕ್ರಿಯೇಟ್ ಮಾಡ್ಕೊಂಡ ತಕ್ಷಣ ವಾಟ್ ಐ ಡು, I create
ಸೊ ಈ ಕಾಲಮ್ ಕ್ರಿಯೇಟ್ ಆಯ್ತು, ಈ ರೋ ಕ್ರಿಯೇಟ್ ಆಯ್ತು, 7 ಒಳಗಡೆ ಮತ್ತೊಂದು ರೋ ಕ್ರಿಯೇಟ್ ಮಾಡ್ಕೊಂಡು ಐ ಗಿವ್ ದ ಕಾಲಮ್ 6 ಅಂದ್ರೆ ಇದಕ್ಕೆ 6, ಒನ್ ಮೋರ್ ಕಾಲಮ್ ಫಾರ್ ದಿಸ್ 6. ಇಲ್ಲಿ ನೋಡಿ ಇದಕ್ಕೆ 6, ಇದಕ್ಕೆ 6. ಓಕೆ, ದಟ್ ಈಸ್ ವಾಟ್ ಐ ಗಿವ್ ಅನ್ ಇಯರ್. ಈಗ ನೋಡಿ, ಸೊ ಕಾಲಮ್ ರೋ ಕ್ರಿಯೇಟ್ ಆಯ್ತು, ರೋ ಒಳಗಡೆ ಒಂದು ಕಾಲಮ್ ಕೊಡ್ತಿದ್ದೀನಿ, ದಟ್ ಈಸ್ ಕಾಲಮ್ XS6. ಇದು ಕ್ರಿಯೇಟ್ ಆಯ್ತು. ನೆಕ್ಸ್ಟ್ ಇನ್ನೊಂದು ಕಾಲಮ್ ನ ಕೊಡ್ತಾ ಇದ್ದೀನಿ, ಸೊ ದಟ್ ಈಸ್ ಆಲ್ಸೋ ವಿತ್ ಕಾಲಮ್ ಸೈಜ್ ಆಫ್ 6. ಈ ರೋ ಒಳಗಡೆ ಅಗೇನ್ ಎಷ್ಟು ಮೇಂಟೈನ್ ಆಗ್ತಿದೆ ನೋಡಿ, 12 ಮೇಂಟೈನ್ ಆಗ್ತಿದೆ. ಇದ್ರೊಳಗಡೆ ಒಂದೇ ಬೇಕು ಅಂತ ನೀವೇನ್ ಮಾಡ್ಕೋಬೇಕು, ಅವಾಗ ಫುಲ್ ತೆಗ್ದ್ಬಿಟ್ಟು ಒಂದೇ ಒಂದು 12 ಅಂತ ಒಂದೇ ಕಾಲಮ್ ನ ಕ್ರಿಯೇಟ್ ಮಾಡಬೇಕು. ಸೊ 2 ಕಾಲಮ್ ನ ಕ್ರಿಯೇಟ್ ಮಾಡಿದ್ರೆ ಡಿಸ್ಟ್ರಿಬ್ಯೂಟ್ ದ 12 into 6 and 6 or 8 and 4 however you want. ಸೊ ಇದು ನನಗೆ ಕಂಟೆಂಟ್ ಇಲ್ಲಿ ಡಿವೈಡ್ ಆಗಿದೆ. ಸೊ ಐ ಥಿಂಕ್ ನೌ ಯು ಅಂಡರ್ಸ್ಟುಡ್. ಫಸ್ಟ್ ನಾವೇನ್ ಮಾಡ್ಕೊಂಡ್ವಿ, ಕ್ಲಾಸ್ ಕಂಟೈನರ್ ಹಾಕೊಂಡೆ. ಕ್ಲಾಸ್ ಕಂಟೈನರ್ ಹಾಕೊಂಡೆ ಅಂದ್ರೆ ಇದು ಹೊರಗಿನ ಔಟರ್ ಮೋಸ್ಟ್ ಬೌಂಡ್ರಿ ಏನಿದೆ, assume that that is a container. ಸೊ ಇನ್ಸೈಡ್ ದಟ್ ಐ ಕ್ರಿಯೇಟೆಡ್ ಎ ರೋ. ಸೊ ಒಂದು ರೋ ಕ್ರಿಯೇಟ್ ಆಯ್ತು. ಆ ರೋ ಒಳಗಡೆ 2 ಕಾಲಮ್ ಬಂತು. ಯಾವ 2 ಕಾಲಮ್? 5 and 7. 5 and 7 ಇದು ಈ ಕಾಲಮ್ ಮತ್ತೆ ಈ ಕಾಲಮ್, 2 ಕಾಲಮ್ ಬಂತು, 5 and 7. ನೆಕ್ಸ್ಟ್ 7 ಒಳಗಡೆ ಅಬ್ಸರ್ವ್ ಹಿಯರ್, ಈ 7 ಒಳಗಡೆ ನಾನೇನ್ ಮಾಡ್ಬೇಕು, ಮತ್ತೆ 2 ಕಾಲಮ್ ಕ್ರಿಯೇಟ್ ಮಾಡಬೇಕು. ಕಾಲಮ್ ಕ್ರಿಯೇಟ್ ಮಾಡಬೇಕು ಅಂದ್ರೆ ಫಸ್ಟ್ ನಾನು ಏನ್ ಮಾಡ್ಕೋಬೇಕು, ರೋನ ಕ್ರಿಯೇಟ್ ಮಾಡಬೇಕು. ಸೊ ಅದಕ್ಕೆ ಕಾಲಮ್ 7 ಒಳಗಡೆ ಫಸ್ಟ್ ನಾನು ಒಂದು ರೋ ಕ್ರಿಯೇಟ್ ಮಾಡಿ ಅದ್ರೊಳಗೆ ಒಂದು ಕಾಲಮ್ ಕ್ರಿಯೇಟ್ ಮಾಡ್ತೀನಿ ವಿತ್ ಕಾಲಮ್ XS6 ಸೈಜ್ ಇನ್ ಒಂದು ಕಾಲಮ್ ಕ್ರಿಯೇಟ್ ಮಾಡ್ತೀನಿ. ಐ ಕಾಲ್ ದಟ್ ಆಸ್ ಕಾಲಮ್ 3.5. ಅಸ್ಯೂಮ್ ದಟ್ ಇದು 3.5 ಅಂತ ನೀವೇನ್ ಬೇಕಾದ್ರೂ ಅಸೈನ್ ಮಾಡ್ಕೊಳ್ಳಿ. ದೆನ್ ಐ ಕ್ರಿಯೇಟ್ ಒನ್ ಮೋರ್ ಕಾಲಮ್ ಇಸ್ ದಿಸ್ XS6. ಸೊ ಈ ತರ ನಾವೇನ್ ಮಾಡ್ತೀವಿ, ವಿ ಕ್ರಿಯೇಟೆಡ್ ದ 2 ಕಾಲಮ್ಸ್, ನೆಸ್ಟೆಡ್ ಕಾಲಮ್ಸ್. 1 ಕಾಲಮ್ ಒಳಗಡೆ ಮತ್ತೆ 2 ಕಾಲಮ್ ನ ಕ್ರಿಯೇಟ್ ಮಾಡಿದ್ವಿ. The 7 is 1 column. Inside that 7, 6 plus 6, that is another 2 columns I have created. ಅದು ನನಗೆ nested column ಆಗಿ ಕ್ರಿಯೇಟ್ ಆಯ್ತು. So like this we have created the nested columns. ಇದಕ್ಕೆ ನಾನು ಸೇಮ್ ಕಸ್ಟಮ್ ಡಿವಿಷನ್ ಟ್ಯಾಗ್ ನ ಇಲ್ಲಿ ಅಪ್ಲೈ ಮಾಡಿ. Okay, ಸೇಮ್ ಕಸ್ಟಮ್ ಡಿವಿಷನ್ ಟ್ಯಾಗ್ ಇಲ್ಲಿ ಅಪ್ಲೈ ಮಾಡಿ. Okay, this is how I have created the nested columns. Have you understood what is nested column and nested row? ಅರ್ಥ ಆಯ್ತಾ? ನೆಸ್ಟೆಡ್ ಕಾಲಮ್ ಹೇಗೆ ಆಗ್ತಿದೆ, ನೆಸ್ಟೆಡ್ ಕಾಲಮ್ ಅಂತ. ಇಸ್ ದಿಸ್ ಕ್ಲಿಯರ್? ಕೋಡಿಂಗ್ ವೈಸ್ ಆನೋಟೇಷನ್ಸ್ ನೋಡ್ಕೊಂಡ್ರೆ ಐ ಥಿಂಕ್ ಇಟ್ ವಿಲ್ ಬಿ ಮೋರ್ ಕ್ಲಿಯರ್. ಸೊ ಯಾವ ತರ ಆಗ್ತಾ ಇದೆ, ಫಸ್ಟ್ ನಾನು ರೋ ಕ್ರಿಯೇಟ್ ಮಾಡ್ಬಿಟ್ಟು 5, 7 ಅಂತ 2 ಕಾಲಮ್ ಮಾಡ್ಕೊಂಡೆ. ನೆಕ್ಸ್ಟ್ 7 ಒಳಗಡೆ 2 ಕಾಲಮ್ ನ ಕ್ರಿಯೇಟ್ ಮಾಡ್ಕೊಂಡೆ, ಒಂದಕ್ಕೆ 6 ಕೊಟ್ಟೆ, ಇನ್ನೊಂದಕ್ಕೆ 6 ಕೊಟ್ಟೆ. ಸೊ ದಟ್ 7 ಅನ್ನೋ ಕಾಲಮ್ ಒಳಗಡೆ 2 ಸಪರೇಟ್ ಕಾಲಮ್ಗಳು ಕ್ರಿಯೇಟ್ ಆಯ್ತು. I call this creating a column inside a column is nested columns. Is this clear? Artha aita? All of you? Yes, sir. Okay. If you have any doubt, you ask me. If you have any doubt, you please ask me. Or else I will stop because Raghu sir already messaged you to join the class. So if you have any doubt, you can ask me over the call or the message. Okay. I think I will stop here. I thought everything, all the concepts are clear and understood. Artha agidya? Artha agide ankondo I will stop my class here. If you have any doubt, please ask me. Okay. Thank you.